ಮಾಡೋಂಗಿಲ್ಲ ಕೆಲಸ, ಅವು ಉತ್ಪನ್ನ ಬರುವಾಗಿಲ್ಲ, ಲಾಸ್ 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 ಲಾಸ್. ಇದರಲ್ಲಿ ಎಲ್ಲರೂ ಕಾರಣಕರ್ತರು, ಆಡಳಿತಗಾರ ಪಕ್ಷ ಕಾರಣಕರ್ತ, ವಿರೋಧ ಪಕ್ಷ ಕಾರಣಕರ್ತರು, ನಾವು ಮತದಾರರು ಕಾರಣಕರ್ತರು. ಯಾಕಂದ್ರೆ ನಮಗೆ ಕೆಲಸ ಕಡಿಮೆ ಆಗಬೇಕು, ಪಗಾರ ಭಾಳ ಬರಬೇಕು, ಈ ವಿಚಾರ ಮಾಡುವಂಥ ಜನ ನಾವೆಲ್ಲ. ದಿನ ಜಾಂದೆ ಪಗಾರ ಅಂದೆ. ಇವತ್ತು ಅಧಿಕಾರ ಸೇವರ್ಗದ ಅವ್ರಿಗೊಂದು ಇನ್ನೊಂದು ಎಕ್ಸ್ಟ್ರಾ ಸೇರಿದೆ, ಲಂಚಾವತಾರ. ಅವ್ರು ಹೆಂಗೋ ಹೋಗಿ ಮನೆಗೆ ಹೋಗ್ಬಂದವ್ರು. ಒಬ್ಬ ಅಧಿಕಾರ ದಿನ 5-10 ಲಕ್ಷ ಗಂಟೆ ಒಯ್ತಾರೆ ಅವ್ರು, ಪೇಮೆಂಟ್ ಅಲ್ಲ. ಅದಕ್ಕೆ ಬೇರೆ ಹಚ್ಚಿದ್ದಾರೆ. ಅವತ್ತೇನು ಪೇಮೆಂಟ್ ಬರಲಿಲ್ಲ, ಅದು ಪೇಮೆಂಟ್ ವಿದೌಟ್ ಹೊಂಟರು ಮನ್ಯಾಗ ಹೆಣ್ಣು ಕೇಳ್ತಾರೆ, ಯಾಕೆ ನೀವು ದಿನ ಬಂದಿಲ್ಲ ಅಂತೇಳಿ. ಆ ಪ್ರಮಾಣದ ಎಲ್ಲ ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಬಜೆಟ್ ಇದ್ದಿದ್ದು ಎಲ್ಲರಿಗೂ ಒಂದಿಷ್ಟು ಅನುಕೂಲ ಆಗುವಂಥದ್ದು, ಎಲ್ಲರಿಗೂ ಒಂದಿಷ್ಟು ಮುಟ್ಟಿಸುವಂಥ ಕೆಲಸ ಮಾಡಿದ. ಶಿಕ್ಷಣಕ್ಕೆ ಒಂದಿಷ್ಟು ಹೆಚ್ಚು ಅಮೌಂಟ್ ಇಟ್ಟದ, ಸಂತೋಷ ಪಡೋ ವಿಷಯ. ಶಿಕ್ಷಣ ಆಯಿತು, ಆರೋಗ್ಯಕ್ಕೆ ಲಾಸ್ಟ್ ವರ್ಷಕ್ಕಿಂತ ಈ ಸಲ ಹೆಚ್ಚಿಟ್ಟದ, ಪ್ರತಿಯೊಂದಕ್ಕೂ ಒಂದಿಷ್ಟು ಹೆಚ್ಚು ಇಟ್ಟಿದೆ. ಇಷ್ಟಿಟ್ಟು ಒಂದಿಷ್ಟು ನಾವು ಎಲ್ಲರನ್ನೂ ಪ್ಲೀಸ್ ಮಾಡುವಂಥ ಕೆಲಸವನ್ನು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಕೇವಲ ಮುಸಲ್ಮಾನರು ಅಷ್ಟೇ ಪ್ಲೀಸ್ ಅಲ್ಲ, ಎಲ್ಲರೂ ಪ್ಲೀಸ್ ಮಾಡಿದ್ದಾರೆ. ಇದ್ರು SC ST ಇರ್ಬೋದು, OBC ಇರ್ಬೋದು, ಮತ್ತು ಎಲ್ಲರಿಗೂ ಇನ್ನೆಲ್ಲಕ್ಕಿಂತ ಹೆಚ್ಚು ಗ್ಯಾರಂಟಿ ಆಗ್ಯಾರ. ಅದೊಂದು ಸಂತೋಷ ವಿಷಯ. ನಿಮ್ದೇನು ಕಳ್ಸೋದಿಲ್ಲ ಅಂತೇಳಿ ಮತ್ತು 51,000 ಕೋಟಿ ರೂಪಾಯಿಗಳನ್ನ ಅವ್ರಿಗೆ ತೆಗೆದಿಟ್ಟಿದ್ದಾರೆ. ನೀವು ಬೇಕಾದಂಗೆ ಬಸ್ನಾಗ ಓಡಾಡ್ರಿ, ನಿಮ್ದು ಈ ಲಕ್ಷ್ಮಿ ಏನು ಗೃಹಲಕ್ಷ್ಮಿ ಐತೆ, ಅದು ದುಡ್ಡು ಕೊಡ್ತೀವಿ, ಎಲ್ಲ ಕೊಡ್ತೀವಿ, ನೀವು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ರಿ, ದುಡ್ಕೊಂಡು ಹೋಗ್ರಿ ಅನ್ನೋಂಗೆ ಒಂದು ಒಳ್ಳೆಯ ಕೆಲಸ. ಇದು ಲೋಹಿಯಾರ ಒಂದು ಸಿದ್ಧಾಂತ. ಲೋಹಿಯಾ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ರಾಮ ಮನೋಹರ್ ಲೋಹಿಯಾ. ಭಾಳ ಜನರಿಗೆ ಗೊತ್ತಿಲ್ಲ ಪಾಪ, ಇತಿಹಾಸನ ಮರೆತಂಥ ಮಕ್ಕಳಿದ್ದಾರೆ ಇವತ್ತಿನ ಹೊಸ ಹುಡುಗರು. ಅವರು ಸಮಾಜ ಹೆಂಗಿರ್ಬೇಕು ಬಜೆಟ್ ಅಂತಂದ್ರೆ, ಅಭಿವೃದ್ಧಿ ಪರವೂ ಇರಬೇಕು, ಲೋಕ ಕಲ್ಯಾಣಕಾರಕವೂ ಇರಬೇಕು, ಹೆಚ್ಚಿಗೆ ಲೋಕ ಕಲ್ಯಾಣಕಾರಕವಾಗಿರಬೇಕು. ಯಾಕಪ್ಪ ಅಂತಂದ್ರೆ ನಾವು ಮಾಡುವಂಥ ಬಜೆಟ ನಮ್ಮ ಜನರ ಟ್ಯಾಕ್ಸ್ನ ತೊಗೊಂಡು ಮಾಡಿದಂಥದ್ದು ಅಂತ ಇದು ಒಪ್ಪುವಂಥ ಮಾತು. ಜನರ ಟ್ಯಾಕ್ಸನ್ನು ಜನಗಳಿಗೆ ಕೊಟ್ಟು ಬಿಡುವಂಥದ್ದು, ಹಂಚುವಂಥದ್ದು ಲೋಕ ಕಲ್ಯಾಣಕಾರಕವಾಗಿ. ಅದನ್ನು ನಿಯಮದಿಂದ ನಿಯತ್ತಾಗಿ ಮಾಡುವಂಥದ್ದು. ಇದನ್ನು ನಮ್ಮ ಚಾಣಕ್ಯರು ಅಂತ ಹೇಳ್ತಾರೋ, ಮತ್ತು ನಮ್ಮ ಗಾಂಧೀಜಿಯವರು ಅದನ್ನ ಹೇಳ್ತಾರೆ. ಏನಂದರೆ ಹೇಗಿರ್ಬೇಕು ಬಜೆಟ್ಪ ಅಂತಂದ್ರೆ, ಚಾಣಕ್ಯ ಒಂದು ಹೇಳ್ತಾನೆ, ಹೂವಿನೊಳಗಿನ ಮಕರಂದವನಿಗೆ ಹೀರೋ ಹಂಗಿರಬೇಕು. ಒಂದು ದುಂಬಿ ಹೂವಿಗೆ ನೋವಾಗಿರಬಾರ್ದು, ಮಕರಂದನ ಜಗ್ಗಿರಬೇಕು, ಮುಟ್ಟಿಸ್ಬೇಕು ಅನ್ನುವಂಥ ಮಾತನ್ನು ಇವತ್ತು ಆ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯ ಆ ಒಂದು ಕೆಲಸವನ್ನು ಮಾಡಿದಾರೆ ನಾವು ಅನ್ಬೋದಾಗಿತ್ತು. ಯಾಕಪ್ಪ ಅಂತಂದ್ರೆ ಈಗ ಹೇಳಿದೆ, ಸಾಲ ಬಜೆಟ್ ಯಾವುದೂ ಇಲ್ಲ. ಮತ್ತು ಕೇವಲ ಮೈನಾರಿಟಿ ಅಂತ ಹೇಳಿದಾರೆ, ಅವ್ರನ್ನ ಮುಸಲ್ಮಾನರಿಗೆ ಕೊಡ್ಬೇಕಂತಿಲ್ಲ. ಅವ್ರು ಸ್ವಲ್ಪ ಹೆಚ್ಚಿರ್ಬೇಕು ಜನಸಂಖ್ಯೆಯಿಂದ, ಇಲ್ಲ ಅಂತಲ್ಲ. ಅವ್ರಿಗೆ ಅನುಕೂಲ ಆಗುವಂಥ ಕೆಲವೊಂದಿಷ್ಟು ಏನೋ ಮಾಡಿದ್ದಾರೆ, ಮಾಡಲಿ. ಅವರು ಬೆಳಿಬೇಕಲ್ಲ, ಈ ದೇಶದ ಪ್ರಜೆಗಳನ್ನೋದು ನಾವು ನೆನ್ಪಿಟ್ಕೋಬೇಕಾಯ್ತು. ಟೀಕೆ ಮಾಡೋದು ಬೇಡ, ತಪ್ಪುಗಳಾಗಿದ್ದು ಟೀಕೆ ಮಾಡೋದು ಇಲ್ಲ ಅಂತಲ್ಲ. ಬರೀ ಅದನ್ನು ನಿತ್ಯ ಅದನ್ನು ಮತ್ತು ಅದನ್ನು ಜಪ ಮಾಡಿರಿ. ಹೆಂಗೆ ರೀ ಪಾಕಿಸ್ತಾನಿ ಬಜೆಟ್ ಅನ್ನೋದು, ಮುಂದೆ ಅದೇ ಕಾರ್ಯಕ್ಕೆ ವಕ್ಫ್ಗೆ ಅನುಕೂಲ ಆಗುವಂಥ ಬಜೆಟ್ ಅನ್ನೋದು, ಮತ್ತೇನೋ ಕರೆಯೋದು, ಪ್ಲೀಸ್ ಮಾಡೋಂತಂದು 150 ಕೋಟಿ ಕೊಟ್ಟರು, ಇವ್ರಿಗೆ ಎಷ್ಟು ಅಂತ ಹೇಳೋದು, ಇದೆಲ್ಲ ಹೆಚ್ಚೆಚ್ಚು ಹೇಳ್ತೀವಿ ವರ್ಷ. ಇದು ಒಂದು ಕಮ್ಯುನಲ್